ನಮ್ಮ ಈ ಮಕ್ಕಳ ಕೂಟದಿಂದ ಪರಿಸರ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನನ್ನ ಹೆಸರು ನಿಹಾರಿಕಾ. ನನ್ನ ಹೆಸರು ದಿಶಾ. ನನ್ನ ಹೆಸರು ಆರವ್. ನನ್ನ ಹೆಸರು ಸುವೀರ್. ನನ್ನ ಹೆಸರು ಆರವ್ ಭಟ್. ನನ್ನ ಹೆಸರು ಅದಿತಿ. ನನ್ನ ಹೆಸರು ನಿಸರ್ಗ. ನನ್ನ ಹೆಸರು ಪರ್ಣವಿರಾವ್. ನನ್ನ ಹೆಸರು ತನ್ವಿರಾಜ್. ನನ್ನ ಹೆಸರು ವಿಸ್ಮಯ ಚೈತನ್ಯ. ನನ್ನ ಹೆಸರು ಉತ್ಸವಿ. ಥ್ಯಾಂಕ್ ಯು. ಅದ್ಭುತವಾಗಿ ಪರಿಸರ ಗೀತೆಯನ್ನು ಹಾಡಿದಂಥ ಈ ಮಕ್ಕಳಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಪ್ರಕೃತಿ ಕೊಟ್ಟ ಹಸಿರನ್ನು ಕೊಚ್ಚಿ ಕೊಚ್ಚಿ ಹಾಕಿದೆವು. ಎಂಥ ಒಂದು ಅದ್ಭುತ ಸಾಲು. ನಮ್ಮ ಬ್ರಿಗೇಡ್ ಸೆವೆನ್ ಗಂಡಸಲ್ಲಿ ಸ್ವಲ್ಪ ಆದರೂ ಹಸಿರು ಉಳ್ಕೊಂಡಿದೆ. ನಾವು ಹೊರಗಡೆ ನೋಡಿದರೆ ಹಸಿರಂತೂ ಮಾಯ ಆಗಿ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳೇ ಕಾಣ್ತಾ ಇದ್ದೇವೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಇಂದಿನ ಜನರಿಗೆ. ನಾವು ಪ್ರಕೃತಿಯನ್ನು ಹೇಗೆ ಉಳಿಸಬೇಕು, ನಮ್ಮ ಮಕ್ಕಳಿಗೆ ಅದನ್ನು ನಾವು ಹೇಗೆ ಉಳಿಸಬೇಕು ಅನ್ನೋದನ್ನು ತುಂಬ ಸುಂದರವಾದ ಹಾಡಿನ ಮೂಲಕ ಪ್ರಸ್ತುತಪಡಿಸಿದ್ದಾರೆ ಪದ್ಮಾವತಿ ಟೀಚರ್ ಹಾಗೂ ಅವರ ಮಕ್ಕಳ ಕೂಟ ಎಂಬ ತಂಡದೊಂದಿಗೆ. ಇವರನ್ನು ಇಷ್ಟೊಂದು ಚೆನ್ನಾಗಿ ತಯಾರು ಮಾಡಿದಂಥ ಪದ್ಮಾವತಿ ಮೇಡಮ್ ಇವರಿಗೂ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ನಮ್ಮ ಎವರ್ ಎನರ್ಜೆಟಿಕ್ ವರದಾ ಡ್ಯಾನ್ಸ್ ಕಂಪನಿಯಿಂದ ಒಂದು ನೃತ್ಯ. ಬರಲಿ ಜೋರಾದ ಚಪ್ಪಾಳೆ, ಇವರನ್ನ ಸ್ವಾಗತಿಸೋಣ. Mic testing 1 2 1 2 3 4. ತಾರ ತಿಗಡಿ ಪಾತಾಳ್ ಗರಡಿ ತಳಕು ಬಳಕು ಬೆಳ್ಳಂ ಬೆಳಕು ಲಕಲಕ ಲಕಲಕ ಲೋಕ ನಮ್ದು ಮಾಯ ಬಜಾರು. ಬಣ್ಣದ ಬಾಳು ಬೆಂಡೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಮ್ಕಿ ಡಮರು. ಭಗವಂತಂಗೆ ಕೆಳಗೆ ಕರೆದು ಬುದ್ಧಿ ಹೇಳೋಣ, ನಾಳೆಯಿಂದ ನಾವೇ ದೇವರಾಗಿ ಬಿಡೋಣ. ಯಾವುದು ಹೆಂಗಾನ ಹಾಳಾಗೋಗ್ಲಿ ಕಾಸು ಮಾಡೋಣ. Hello, hello, all naughty boys, gaudy girls, ladies and drunken men, switch off the phone, rise your tone for our cool captain, dynamic hunter, punter. Hunter. Punter. Hunter. Hey guys, cooling glass ಹಾಕೊಂಡು ಕೂಲಾಗಿರಿ. Bad boys silent mode ಹಾಕೊಳ್ಳಿ ಗುಂಡಾಗಿರಿ. ಬೌಲಿಂಗು ಮಾಡಿದ್ರೆ ಅಕ್ರಮ, ಬ್ಯಾಟಿಂಗು ಮಾಡ್ತಾನೆ ವಿಕ್ರಮ. ಬಾಯಿಗೆ ಬರ ಹಂಗೆ ಹಿಗ್ಗ ಮುಗ್ಗ ಜಡಿಯುವನು. ಬಾಯ್ಸ್ ಹೋಲ್ಡ್ ಯುವರ್ ಗನ್ ಅಂಡ್ ಶೂಟ್. ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಬರಲಿ ಒಂದು ಜೋರಾದ ಚಪ್ಪಾಳೆ. ಈ ಡ್ಯಾನ್ಸ್ ಫ್ಲೋರ್ ಅನ್ನ ಪುಡಿ ಪುಡಿ ಮಾಡಿದ, ಅದ್ಭುತವಾಗಿ ಡ್ಯಾನ್ಸ್ ಫ್ಲೋರ್ ಅನ್ನು ರಂಜಿಸಿದಂಥ ಈ VDC ತಂಡಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ, ಅದೇ ರೀತಿ ಇನ್ನೊಂದು ವಿನಂತಿ, ಮನರಂಜನೆಯೂ ಬೇಕು, ಜ್ಞಾನವೂ ಬೇಕು. ನಿಮಗೆ ಈ ವೇದಿಕೆ ಮೇಲೆ ಮನರಂಜನೆ ಸಿಗ್ತಾನೆ ಹೋಗ್ತಾನೆ ಇದೆ. ಈ ವರ್ಷದ ರಾಜ್ಯೋತ್ಸವದಲ್ಲಿ
ನಮಗೆ ಇನ್ನೊಂದು ಆಕರ್ಷಣೆ ಏನು ಅಂತ ಹೇಳಿದರೆ, ನಮ್ಮ ಪುಸ್ತಕ ಮಳಿಗೆ ಈ ಕಾಂಪೌಂಡಿನ ಹೊರಗಡೆ ಇದೆ, ಅಂದರೆ ನಮ್ಮ ಈ ಕೋರ್ಟಿನ ಆಚೆ ಇದೆ. ಅವರು ತಯಾರು ಮಾಡ್ತಾ ಇದ್ದಾರೆ ಮಳಿಗೆಯನ್ನು. ಆಸಕ್ತರು ಹಾಗೂ ಎಲ್ಲರೂ ಹೋಗಿ ಒಮ್ಮೆ ನೋಡಿಕೊಂಡು ನಿಮಗೆ ಬೇಕಾದ ಪುಸ್ತಕಗಳನ್ನು ಖರೀದಿ ಮಾಡ್ಬೋದು. ತುಂಬ ಜ್ಞಾನ ತುಂಬಿದ ಭಂಡಾರ ಹೊರಗಡೆ ನಿಂತಿದೆ, ದಯವಿಟ್ಟು ಉಪಯೋಗಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ವೇದಿಕೆಯ ಮೇಲೆ ಪರ್ಫಾರ್ಮ್ ಮಾಡೋರು ಕೆಲವರು, ಆದರೆ ವೇದಿಕೆಯ ಆಚೆ ಕೂತು ಪರ್ಫಾರ್ಮ್ ಮಾಡಬೇಕು ಅಂತ ಎಷ್ಟೋ ಜನ ಈಗ ಬಯಸ್ತಿರ್ಬೋದು. ಈ ಮಕ್ಕಳ ಎನರ್ಜಿ ನೋಡಿದಾಗ ಅಥವಾ ಹಿರಿಯರ ಎನರ್ಜಿ ನೋಡಿದಾಗ ನಾನು ಒಂದು ರಿಜಿಸ್ಟರ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ, ನನಗೂ ಒಂದು ವೇದಿಕೆ ಸಿಕ್ಕಿದರೆ ಚೆನ್ನಾಗಿರ್ತಿತ್ತೇನೋ, ಅಂಥವ್ರಿಗೂ ಅವಕಾಶ ಇದೆ. ನಿಮಗೇನಾದರೂ ಪರ್ಫಾರ್ಮ್ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಪರ್ಫಾರ್ಮೆನ್ಸನ್ನು ಶೋ ಮಾಡ್ಬೋದು. ಸರ್, ಈ ಮಕ್ಕಳ ಹಾಡು ಆದ ತಕ್ಷಣ ನೀವು ಖಂಡಿತ ಬರ್ಬೋದು. ಜೋಗದ ಸಿರಿ ಬೆಳಕಿನಲ್ ತುಂಗಟೆನ ಬದುಕಿನಲ್ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ ನಿತ್ಯ ಹರಿದ್ವನವನ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಪುಟಾಣಿಗಳಿಗೆ ಧನ್ಯವಾದಗಳು. ಹಚ್ಚೆಯು ಕನ್ನಡ ದೀಪ ಎಂಬ ಹಾಡಿನೊಂದಿಗೆ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರೂಪಾ, ನಿಮಗೇನಾದರೂ ಹಾಡು ಹೇಳಕ್ಕೆ ಬರುತ್ತಾ? ಇಲ್ಲ, ಅಷ್ಟು ಚೆನ್ನಾಗಿ ಬರಲ್ಲ. ಬಂದ್ರೆ ಈ ಸಂಗೀತ ಸಂಜೆನ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೆ. ನೀವು ಹೇಳಿ ಅಲ್ಲ. ನನಗೂ ಬರಲ್ಲ. ನಾನು ಅದು ಹಾಡಿದ್ರೆ ಹಾಡ್ದಂಗೆ ಆಗಲ್ಲ, ಓದಂಗೆ ಆಗುತ್ತೆ. ಮತ್ತೆ ಅಲ್ಲಿ ಸಣ್ಣ ಮಕ್ಕಳು ಮತ್ತೆ ತುಂಬಾ ಸಣ್ಣ ಮಕ್ಕಳು ಯಾರು ಬೇಕಾದ್ರೂ ಬಂದು ಪರ್ಫಾರ್ಮ್ ಮಾಡ್ಬೋದು. ಹೌದಲ್ವಾ? ಯಾರು ಹಾಡು ಹೇಳ್ತೀರಾ? ನನಗೆ ಯಾರೋ ಅವರು ಪುಟ್ಟ ಕಾಣಿಸ್ತಾ ಮಕ್ಳು, ಇದ್ದಾರೆ. ತುಂಬಾ ಪುಟ್ಟ ಮಕ್ಕಳು. ಅಲ್ಲಿ ಯಾರೋ ಒಂದು ಹುಡುಗಿ ಬರ್ತಾ ಇದ್ದಾಳೆ. ಖುಷಿ ಖುಷಿ ಅಲ್ವಾ? ಬರ್ತಾ ಇದ್ದಾಳೆ. ಖುಷಿಯಾಗಿ ಬಂದು ಇವಾಗ ನಮ್ಮ ಮುಂದೆ ಗಣೇಶ ಪಂಚಾಕ್ಷರಿ ಸ್ತೋತ್ರವನ್ನು ಹೇಳಲಿಕ್ಕಿದ್ದಾಳೆ. ಮುದಾಕ್ತರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೈಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನಮಾಮಿ ತಂ ವಿನಾಯಕಂ ತಲಾತಿ ಭೀಕರಂ ಮೋದಿತಾತ್ತಭಾಸ್ವರಂ ನಮಸ್ತುರಾಣಿ ನಿಜ್ಜರಂ ರತಾದಿ ಪಾಪದುತ್ತರಂ ರುಡೇಶ್ವರಂ ನಿಧೀಶ್ವರಂ ತಜೇಶ್ವರಂ ತನೇಶ್ವರಂ ರಜೇಶ್ವರಂ ತಮಾಶ್ರಯೇ ಪರಾತ್ಪರಂ ವಿರಂತರಂ ಪರಾತ್ಪರಂ ವಿರಂತರಂ ಸಮಸ್ತಲೋಕಶಂಕರಂ ದೀನಸ್ಥದೈತ್ಯಕುಂಜರಂ ನರೇತರೋತ್ತರಂ ಬರಂ ರೇತಮಕ್ತಮಕ್ಷರಂ ರೂಪಾಪರಂ ಕ್ಷಮಾಕರಂ ರುದಾತರಂ ಯಶ್ರೇಷ್ಠರಂ ರಮಸ್ತರಂ ನಮಸ್ನುತಾಂ ನಮಸ್ವರೋಮಿ ಭಾಸ್ವರಂ ನಮಸ್ವರೋಮಿ ಭಾಸ್ವರಂ ನ ಚಿಂತ್ಯನಾತಿ ಭಾಜನಂ ವಿರಂಧನೋತಿ ಭಾಜನಂ ಋಣಾನಿ ಪೂರ್ವನಂದನಂ ಋಣಾನಿ ಗರ್ವಚರ್ವಣಂ ನ ಪಂಚನಾಶ ಭೀಷಣಂ ನ ರಂಜಯಾನಿ ಭೂಷಣಂ ನ ಪೋಲದಾನವಾರಣಂ ನ ಜೇಪುರಾಣವಾರಣಂ ನ ಜೇಪುರಾಣವಾರಣಂ ವಿತಾಂತಕಾಂತದಂತಕಾಂತಮುಂತಕಾಂತಕಾತ್ಮಜಂ ನ ಚಿಂತ್ಯರೂಪಮಂತಹೀನ ಮಂತರಾಯ ಕೃಂತಣಂ ರುದಂತಡೇ ನಿರಂತರಂಬ ಸಂತಮೇನ ಯೋಗಿನ ನಮೇಕದಂತಮೇವ ತಂ ವಿಚಿಂತ್ಯರಾಮಿ ಸಂತತಂ ನಃ ಗಣೇಶ ಪಂಚರ ನಮಾದರೇಣ ಯೋನ್ಮಹಂ ನ ಜಲ್ಪತಿ ತಬಾತಕೆ ವಿರಿಸ್ಕರಂ ಗಣೇಶ್ವರಂ ನರೋಗದಾಮದೋಸಕಂಸು ಸಾರಿತಿ ಸುಪುತ್ರತಂ ನಮಾಮಿ ತಾಯುರಷ್ಟಭೂತಿಮಪ್ಯುಪೈತಿ ಸೋಚಿರಾತ್. ಹೇಗೆ ಮೇಡಮ್ ಇಷ್ಟೊಂದು ಚೆನ್ನಾಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ರಿ? ನೋಡಿ, ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬೆಳೆಸ್ಬೇಕಿದ್ರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್. ರೂಪಾ, ಹೇಗನ್ನಿಸ್ತು ಹಾಡು ಸ್ತೋತ್ರ? ಹೇಗನ್ನಿಸ್ತು? ಬಹಳ ಚೆನ್ನಾಗಿತ್ತು. ಚಿಕ್ಕ ಮಕ್ಳು ಏನ್ ಮಾಡಿದ್ರು ಚೆನ್ನಾಗಿ ಅಲ್ವಾ? ಇದಕ್ಕಿಂತ ಚಿಕ್ಕವ್ರು ಯಾರಾದ್ರು ಇದ್ದಾರಾ ಅಂತ ಹುಡ್ಕೊಳುವ? ಹುಡ್ಕೊಂಡ್ ಬಲ್ಲ. 1-2 ವರ್ಷ, 1.5 ವರ್ಷ. ಇಲ್ಲೊಂದಿದೆ, ಬಮ್ಮ. ನಮ್ಮ ಮುಂದೆ ಬರ್ತಾ ಇದ್ದಾರೆ ಆದ್ಯ. ಸರಿ ಹೇಳ್ಬೇಕು. ಇದು ಸಾಂಗ್ ನೀಟಾಗಿ ಹೇಳು. ಹೇಳೋ, ಇಲ್ಲಾಂದ್ರೆ ನಾನು ಕೊಡೋದೇ ಇಲ್ಲ ಮೈಕ್. ಹೇಳ್ಬೇಕಿಲ್ಲ.
ವೆರಿ ಗುಡ್ ಗರ್ಲ್, ವೆರಿ ಗುಡ್. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ಮುಂದಿನ ಕಾರ್ಯಕ್ರಮ. ಇದಕ್ಕೆ ನಾವು 4 ಜನ ತುಂಬ ಶ್ರಮ ಪಟ್ಟಿದ್ದೀವಿ. ಈ ಕಾರ್ಯಕ್ರಮ ಎಲ್ಲರೂ ದಯವಿಟ್ಟು ನೋಡಿ, ಮಕ್ಕಳನ್ನ ಎಂಕರೇಜ್ ಮಾಡಿ. ಮಧ್ಯ ಯಾವ ಕ್ಲಾಪ್ ಹೊಡಿಬೇಕು ಅನ್ಸುತ್ತೋ ದಯವಿಟ್ಟು ಹೊಡಿತಾ ಹೋಗಿ, ಆಯಿತಾ? ಇದರಲ್ಲಿ 30 ಜನ ಮಕ್ಕಳಿದ್ದಾರೆ, ಆಯಿತಾ? ಇದು ಸಿನಿಮಾ ಕಮ್ಮಿ ಇಲ್ಲ. ಸೊ ಇವಾಗ ನಾನು ಕರಿತಿದ್ದೀನಿ ಮಕ್ಕಳನ್ನ ಕರೆಯೋಕ್ಕೆ ಮುಂಚೆ ಸೀಮಾ ಮತ್ತು ಅಂಜಲಿ ಈ ಪೂರ್ತಿ ಏನು ಆ್ಯಕ್ಟ್ ಇದೆ ಇದ್ರ ಬಗ್ಗೆ ಇಂಗ್ಲೀಷಲ್ಲಿ ಹೇಳ್ತಾರೆ. ಯಾಕೆಂದರೆ ಈ ಆ್ಯಕ್ಟಲ್ಲಿ ಎಲ್ಲ ನಾನ್ ಕನ್ನಡಿಗರ್ಸ್ಗೆ ಅರ್ಥ ಆಗಲ್ಲ, ಯಾಕೆಂದರೆ ತುಂಬ ಹಳೆಗನ್ನಡ ಇದೆ ಇದು ಪೂರ್ತಿ ಆ್ಯಕ್ಟು. ಅದಕ್ಕೆ ಸೀಮಾ, ಅಂಜಲಿ, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ, ಇಬ್ಬರು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. Good evening, B7G family. Tonight, we invite you on a journey through time, back to the magnificent era of the Hoysala dynasty, which flourished across present-day Karnataka and parts of southern India from the 10th to 14th century. From the legendary tale of Sala slaying the tiger to the golden reign of King Vishnuvardhana, whose victories over the Cholas and patronage of art and architecture left an indelible mark, this is a story of valor, vision, and cultural brilliance. The legacy of the Hoysalas lives on in their awe-inspiring temples, now recognized as UNESCO World Heritage Sites. But they were more than just builders of monuments. They were architects of civilization that celebrated religious harmony, architectural innovation, and literacy excellence. So, sit back everyone and let the rhythm, movement, and spirit of this dance drama transport you to a time when history was written not just in stone but in soul. Thank you. ತಲಕಾಡುಗೊಂಡ ಕದನ ಪ್ರಚಂಡ ಕಾಂಚೀಗೊಂಡ ವೀರನಾರಾಯಣ ಹೊಯ್ಸಳ ದೊರೆ ರಾಜ ವಿಷ್ಣುವರ್ಧನ ಪರಾಗ್ ಪರಾಗ್ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಮಹಾರಾಜರೇ, ಜಕಣಾಚಾರ್ಯರು ನಮ್ಮ ನಿರೀಕ್ಷೆಗೂ ಮೀರಿ ದೇಗುಲವನ್ನು ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಲ್ಲವೇ? ಹೌದು ದೇವಿ, ಜಕ್ಕಣ್ಣಾಚಾರ್ಯರ ಕೆತ್ತನೆಯ ಕೌಶಲ್ಯ ನಿಜಕ್ಕೂ ಅದ್ಭುತವಾಗಿದೆ. ಗುರುವರಿಯರೇ, ಇತ್ತ ಬನ್ನಿ. ನಿಮ್ಮ ಕೆತ್ತನೆಯ ಕೆಲಸದ ಬಗ್ಗೆ ನಿಮ್ಮಿಂದಲೇ ಕೇಳುವ ಕುತೂಹಲ ನಮಗಿದೆ. ಮಹಾಪ್ರಭು, ಮಹಾರಾಣಿ ಶಾಂತಲಾದೇವಿಯವರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಕೆಲಸವನ್ನು ವಹಿಸಿದ್ದಾರೆ. ಅದಕ್ಕಾಗಿ ನಾನು ಸದಾ ಚಿರಋಣಿ. ನನ್ನ ಎಲ್ಲ ಕೆತ್ತನೆಯಲ್ಲಿ ಶ್ರೇಷ್ಠವಾದ ಕೆತ್ತನೆ ಅಂದರೆ ಈ ಚೆನ್ನಕೇಶ್ವರನ ಮೂರ್ತಿ. ಈಗೋ ಇಲ್ಲಿ ನೋಡಿ, ಜಯ ವಿಜಯರ ಮೂರ್ತಿಗಳು. ಇದು ನಾವು ನಾಜೂಕಿನಿಂದ ಕಟ್ಟಿರುವ ಗರ್ಭಗುಡಿಯ ತೋರಣ. ಇದು ನರಸಿಂಹ ಕಂಬ. ದೇಗುಲದ ಮೇಲ್ಭಾಗದಲ್ಲಿ 4 ಶಿಲಾಬಾಲಿಕೆಯರ ಮೂರ್ತಿಗಳಿವೆ. ಇದು ದರ್ಪಣ ಸುಂದರಿ.
ಇದು ಮಹಾರಾಣಿ ಶಾಂತಲಾದೇವಿಯವರ ನಾಟ್ಯಭಂಗಿಯ ಮೂರ್ತಿ. ಇದರ ವಿಶೇಷತೆ ಏನು ಅಂದರೆ ಇದರ ಆಭರಣಗಳನ್ನು ನಾವು ಬಿಡಿಬಿಡಿಯಾಗಿ ಚಲಿಸಬಹುದು. ಇಗೋ ಇದನ್ನು ನೋಡಿ, ಈ ಅಮೋಘವಾದ ರಂಗಮಂಟಪವನ್ನು ನಾವು ಮಹಾರಾಣಿ ಶಾಂತಲಾದೇವಿಯವರ ನೃತ್ಯ ಸೇವೆಗೆಂದೇ ನಿರ್ಮಿಸಿದ್ದೇವೆ. ಗುರುವರೆಯರೇ, ನಿಮ್ಮ ಈ ಕಾರ್ಯದಿಂದ ನಾವು ಸಂತೋಷಗೊಂಡಿದ್ದೇವೆ. ಸೂರ್ಯಚಂದ್ರರು ಇರುವ ತನಕ ನಿಮ್ಮ ಕೀರ್ತಿ ಶಾಶ್ವತವಾಗಿರಲಿ. ಇಂದಿನಿಂದ ನೀವು ಅಮರಶಿಲ್ಪಿ ಜಕಣಾಚಾರ್ಯರೆಂದೇ ಪ್ರಸಿದ್ಧವಾಗುವಿರಿ. ಧನ್ಯವಾದಗಳು ಮಹಾಪ್ರಭು. ದೇವಿ, ದೇಗುಲದ ಮಧ್ಯಭಾಗದಲ್ಲಿ ಇರುವ ಅಮೋಘವಾದ ರಂಗಮಂಟಪದಲ್ಲಿ ನಿಮ್ಮ ನೃತ್ಯ ಸೇವೆ ನಡೆಯಲಿ. ಆಗಲಿ ಮಹಾಪ್ರಭು. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಸಿಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಸಿಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ. ನಲಿದಾಡುವ ಈ ಸಿಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾದ ಚೆನ್ನಿಗನೆ ನಲಿದಾಡುವ. ಅದ್ಭುತ. ದೇಗುಲದ ಎಲ್ಲ ಶಿಲಾಬಾಲಿಕೆಯರು ಒಂದುಗೂಡಿ ಜೀವ ತುಂಬಿ ನರ್ತಿಸಿದಂತಿತ್ತು. ಅತ್ಯಾನಂದವಾಯಿತು ದೇವಿ, ಅತ್ಯಾನಂದವಾಯಿತು. ಧನ್ಯಳಾದೆ ಮಹಾಪ್ರಭು. ಮಹಾಪ್ರಭು, ದೇವಾಲಯದ ದ್ವಾರದಲ್ಲಿ ಹುಲಿಯ ಪ್ರತಿಮೆಗಳಿವೆ ಮತ್ತು ನಿಮ್ಮ ಲಾಂಛನದ ಚಿಹ್ನೆಯೂ ಅದೇ. ಇದರ ಮಹತ್ವ ಏನು ಮಹಾಪ್ರಭು? ಪ್ರಜೆಗಳೇ, ಹೊಯ್ಸಳ ಸಾಮ್ರಾಜ್ಯದ ಲಾಂಛನದ ಹಿಂದೆ ಒಂದು ಕಥೆ ಇದೆ. 10ನೇಯ ಶತಮಾನದಲ್ಲಿ ಸುದಂತಾಚಾರ್ಯರ ಶಿಷ್ಯನಾದ ಸಳನು ಹೇಗೆ ಈ ಸಾಮ್ರಾಜ್ಯವನ್ನು ಕಟ್ಟಿದನು ಎಂದು ನೋಡೋಣ ಬನ್ನಿ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ವೃಕ್ಷರಾಶಿ ನೆರಳಿನಲ್ಲಿ ಸುದಂತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ
ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಒಮ್ಮೆಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಗುಡುಗಿತು ಹುಲಿಯೊಂದು. ಸುದಂತಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು. ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಹೊಯ್ ಸಳ ಹೊಯ್ ಸಳ ಸಳ. ಆಗ ಸಳ ಒರಟಾಗಿ ಗಂಡು ಗಲಿತಾನಾಗಿ ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ. ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ, ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ, ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ.
ನಿಮಿಷ ಮೇಲೆ ಇರಿ, ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಕ್ಕಳ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಪ್ಲೀಸ್ ಸ್ಟೇಜ್ ಮೇಲೆ ಇರಿ ಒಂದು ಗ್ರೂಪ್ ಫೋಟೋಗೆ. ಪುಟ ನಿಲ್ಲು. ಇಮಾನೆ ಇದನ್ನು ಹುಡುಗಿ ಹೇಳಿದ್ದು ನಮಗೆ ಈ ಥರ ಒಂದು ಪ್ಲೇ ಮಾಡೋಣ ಅಂತ. ಆಮೇಲೆ ಸಿಂಕ್ರನೈಸೇಷನ್ ಆ್ಯಂಡ್ ಡೈರೆಕ್ಷನ್ ಸೀಮಾ ಮಾಡಿದ್ರು. ಆಮೇಲೆ ಅಂಜಲಿ ನನ್ನ ಜೊತೆ ಡ್ರಾಮಾದು ಡೈಲಾಗ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ಗೆ ನನ್ನ ಜೊತೆ ಹೆಲ್ಪ್ ಮಾಡಿದ್ರು ಅಂಜಲಿ. ಆ್ಯಂಡ್ ಲಕ್ಷ್ಮೀ ಪ್ರಭು ಮಕ್ಕಳದ್ದು ಪೂರ್ತಿ ಡ್ಯಾನ್ಸ್ ನೋಡಿಕೊಂಡ್ರು. ಸೊ ಹಾಗೆ ಇದು ಪೂರ್ತಿ ಆಗಿದ್ದು. ಬಟ್ ಹಿಂದೆ ನೀವೇನು ಸ್ಟೇಜಲ್ಲಿ LED ಡ್ರಾಪ್ ಬ್ಯಾಕ್ಸ್ ನೋಡ್ತಾ ಹೋದ್ರಿ ನಾಟಕದ್ದು, ಅದು ಮಾಡಿದ್ದು ಆ್ಯಂಟನಿ. ಆ್ಯಂಟನಿ, ಕ್ಯಾನ್ ಐ ಪ್ಲೀಸ್ ಹ್ಯಾವ್ ಯು ಆನ್ ದ ಸ್ಟೇಜ್? ನೋ, ಐ ವಾಂಟ್ ಯು ಆನ್ ದ ಸ್ಟೇಜ್ ಬಾಡಿ, ಪ್ಲೀಸ್ ಕಮ್ ಓವರ್. ಅವರು ನಾನ್ ಕನ್ನಡಿಗ, ಅವರು ಮೂಲತಃ ಕೇರಳದಿಂದ, ಮಲಯಾಳಿ. ಆದ್ರೂ ಅವರು ನನಗೆ ಪ್ರತಿದಿನ ಐ ಥಿಂಕ್ 1.5 ವಾರ ಅವ್ರ ಮನೆಗೆ ಸಂಜೆ ಹೋಗಿ ಕೂತಿದ್ದೀನಿ ನಾನು. 2 ಗಂಟೆ ಬೇಜಾರು ಮಾಡ್ಕೊಳ್ದಲೆ ತಾಳ್ಮೆಯಿಂದ ಎಲ್ಲ ಮಾಡಿದ್ದಾರೆ. 10,000 ಚೇಂಜಸ್ ಹೇಳ್ತಾ ಇದ್ದೆ ನಾನು, 10,000 ಚೇಂಜಸ್. ಎಲ್ಲ ಚೇಂಜಸ್ಸು ಮಾಡಿ, ಮಳೆ ಬಂದು ಮಕ್ಕಳ ಕಾಲು ಕೊಚ್ಚೆ ಆಗಿ ವಾಯ್ಸ್ ರೆಕಾರ್ಡಿಂಗಿಗೆ ಮನೆಗೆ ಕರ್ಕೊಂಡೋಗಿದ್ದೆ. ಶ್ರದ್ಧಾ ಬಂದಾಗೆಲ್ಲ ಮಕ್ಕಳಿಗಾಗಲಿ ನಮಗಾಗಲಿ ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಟ್ಕೊಂಡು ಇವ್ರುಗಳು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡಿದ್ರು. ಸೀರಿಯಸ್ಲಿ ಇವರು ನಿಜವಾಗ್ಲೂ ಜೋರ ಚಪ್ಪಾಳೆ ಬರಲೇಬೇಕು. ಥ್ಯಾಂಕ್ ಯು. ಹೊಯ್ಸಳದ ಚರಿತ್ರೆಯನ್ನು ಇಷ್ಟೊಂದು ಸುಂದರವಾಗಿ ಬಿಂಬಿಸಿದಂಥ ಟೀಮಿಗೆ ಇನ್ನೊಮ್ಮೆ ನಮ್ಮ ಜೋರಾದ ಚಪ್ಪಾಳೆ ಬರಲಿ. ಈಗ ಜನಪದ ಕಲೆ ಎಷ್ಟೊಂದು ಸಮೃದ್ಧಿಯಾಗಿದೆ ಅಂತ ನಮ್ಮ ಕರ್ನಾಟಕದಲ್ಲಿ ತೋರಿಸಬೇಕಿದ್ರೆ ಒಂದು ಜನಪದ ನೃತ್ಯದ ಮೂಲಕ ಅದನ್ನು ಪ್ರದರ್ಶಿಸಲಿಕ್ಕೆ ಬರ್ತಾ ಇದ್ದಾರೆ ಚಾರು ಹಾಗೂ ಅವರ ತಂಡ. ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಬೆಟ್ಟದ ಮ್ಯಾಗಲ್ ಜಲ್ಲೆ ಬಿದ್ರು ಬೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಲೋಲು ಕಿನ್ನುಡಿ ನುಡಿಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾನೆ, ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ನಾಡೋಣ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಊರಿಗಂತ ನೀನು ಬಾರೋ, ನೀರಿಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ.
ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ. ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ. ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ. ಮಾದೈಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ. ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ್ಣ. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇವು ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ.
ಬಹಳ ಅದ್ಭುತವಾಗಿ ನಮ್ಮ ಕರ್ನಾಟಕದ ಜನಪದ ಕಲೆಯನ್ನು ವಿವಿಧ ರೂಪದಲ್ಲಿ ಪ್ರದರ್ಶಿಸಿರುವ ಚಾರು ಹೆಣ್ ಟೀಮ್ಗೆ ಧನ್ಯವಾದಗಳು. ರೂಪ, ನಿಮ್ಗೆ ಹೇಗನ್ನಿಸ್ತು ಈ ಕೋಲಾಟ ನೋಡಿದಾಗ? ಏನಾದರೂ ಕೋಲಾಟ ಮಾಡಬೇಕು ಅಂತ ಫೀಲ್ ಬಂತ? ನೆಕ್ಸ್ಟ್ ಇಯರ್ ಏನಾದ್ರು ಒಂದು ಮಾಡಬೇಕು, ಅದೇ. ಕೋಲಾಟನೋ ಡ್ರಾಮಾನೋ. ಕರೆಕ್ಟ್. ಈ ವರ್ಷ ಮಾಡಿದ್ರೆ ನಮ್ಮನೆ ಕೋಲ್ ತಗೊಂಡು ಓಡಿಸ್ಬಿಡ್ತಾರೆ. ಗ್ಯಾರಂಟಿ. ಈ ಸರ್ತಿ ಬೇಡ. ಗ್ಯಾರಂಟಿ. ಟೈಮ್ 8:45 ಆಗ್ತಾ ಬಂತು. ನನಗಂತೂ ಹೊಟ್ಟೆ ಚೂರು ಆಗಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ನನಗೂ ಹಶ್ವಾಗ್ತದೆ. ಏನಾದರೂ ತಿನ್ಕೊಂಡು ಬರೋಣವಾ? ಏನ್ ತಿನ್ನೋದು? ಸ್ಟಾಲ್ಸ್ ಇಟ್ಟಿದಾರಂತೆ. ನಂದು ಫೇವರೇಟ್ ಅಂದ್ರೆ ಅವಲಕ್ಕಿನೇಪ್ಪ. ನಾನು ರಾತ್ರಿ ಬರೇ ಅವಲಕ್ಕಿ ತಿನ್ನೋದು. ಹೌದಾ? ನಂಗೆ ಉಪ್ಪಿಟ್ಟು ಬೇಕು ಅನಿಸ್ತಾ ಇದೆ. ಉಪ್ಪಿಟ್ಟು ಬೇಕು. ಹೌದು. ಬರೇ ಅವಲಕ್ಕಿ ತಿಂದ್ರೆ ಗಂಟ್ಲಲ್ಲಿ ಇಳಿಯಲ್ಲ. ಅವಲಕ್ಕಿ ಜೊತೆ ಉಪ್ಪಿಟ್ಟು ಸೇರಿಸಿದ್ರೆ ಹೇಗಿರುತ್ತೆ ಅಂತ ನೋಡೋಣ. ಈಗ ನಾನು ತುಂಬಾ ಕಾತುರದಿಂದ ಕಾಯ್ತಿರೋ ಒಂದು ಡ್ರಾಮಾ ಉಪ್ಪಿಟ್ಟು. ಯಾರಿಗೆಲ್ಲ ಉಪ್ಪಿಟ್ಟು ತಿನ್ಬೇಕೀಗ? ಎಲ್ರು ತಿನ್ನೋಣ ಬನ್ನಿ ಜೊತೆಗೆ ಉಪ್ಪಿಟ್ಟನ್ನ. ಬನ್ನಿ, ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಉಪ್ಪಿಟ್ಟು ಟೀಮನ್ನ ಸ್ವಾಗತಿಸೋಣ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು, ಆ ಜಲಧಿಯ ನಿಜಿಗಿದ. ಓಹೋ, ನಮಸ್ಕಾರ ಪ್ರಕಾಶ್. ನಮಸ್ಕಾರ. ನಮಸ್ಕಾರ ಶೆಟ್ರಿಗೆ. ಆಯ್ತಾ? ವರ್ಕೌಟ್ ಎಲ್ಲ ಮುಗಿಸಿ ಇಲ್ಲಿ ಹೋಟ್ಲಲ್ಲಿ ತಿನ್ನೋಣ ಅಂತ ಬಂದೆ. ನಿಮ್ದು ವಾಕಿಂಗು? ನಾನು ಎಲ್ಲೂ ಹೋಗ್ಲಿಲ್ಲ, ಸ್ವಲ್ಪ ಸುಸ್ತು. ಅದಕ್ಕೆ ಇಲ್ಲೇ ಕೂತಿದ್ದೆ. ಆ ನಗೆ ಕೂಟ ಇರ್ತಾರಲ್ಲ, ಅವರು ಇಲ್ಲಿದ್ರು ಪಾಪ ಹೆಣ್ಮಕ್ಳೆಲ್ಲ ಅದ್ ನಕ್ರು, ಆಮೇಲೆ ನಕ್ರು. ಯಾರೋ ಪಾಪ ಹೊಸಬ್ರು ಸೇರ್ಕೊಂಡಿದ್ದಾರೆ. ಆ ನಗೆ ಕೂಟದ ಕ್ಯಾಪ್ಟನ್ ಅವರು ನಿಮಗೆ ಉಚ್ಛ್ವಾಸ ನಿಶ್ವಾಸ ಹೇಳ್ತೀನಿ ಕರ್ಕೊಂಬಂದ್ರು. ಉಚ್ಛ್ವಾಸ ಹೇಳ್ಕೊಟ್ರು, ಹ ಹ ಹ ಹ ಅಂತ. ಆಮೇಲಿಂದ ಪಾಪ ಆ ಹೆಂಗಸು ಮಾಡ್ತು. ಆಮೇಲೆ ಇನ್ನೂ ಜೋರಾಗಿ ಮಾಡಿ ಅಂದ್ರು. ಅವರು ಹ ಹ ಅಂದರು. ಇನ್ನೂ ಜೋರಾಗಿ ಅಂದ್ರು. ಹ ಹ ಅಂದರು. ಮೂರನೇ ಸರಿ ಮಾಡಿದ್ರು ನೋಡಿ. ಹ ಹ ಏನ್ ಬಿತ್ತು? ಅವರ ಕಟ್ಟಿಸಿದ ನಮಸ್ಕಾರ. ನಿನ್ನೆ ನೆನ್ಸ್ಕೊತಾ ಇದ್ವಪ್ಪ. ಇನ್ನು ಮುಂದೆ 100 ವರ್ಷ ಬೇಡ ತಗೋಬೇಕು. ಶಂಕರಣ್ಣ, ನಮ್ಮ ರಾಜ್ಯೋತ್ಸವದಲ್ಲಿ ಪುಟಾಣಿ ಚುಟಾಣಿ ಗುಟಾಣಿ ದೊಡ್ಡವರು ಹೆಂಗಸರು ಗಂಡಸರು ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ನಮ್ಮ ಕೈಲ ಒಂದು ಚಿಕ್ಕದಾಗಿ ಏನಾರ ಮಾಡಿಸ್ಬಾರ್ದಾ? ಅದಕ್ಕೇನಂತೆ, ಒಂದು ಆಟ ಆಡಿಸ್ಬಿಡೋಣ ಬಿಡಿ. ಏನು ಕ್ರಿಕೆಟ್? ಬ್ಯಾಸ್ಕೆಟ್ ಬಾಲ ಅಲ್ಲ. ನಾನು ಬೆಳಗಾವಿಯಲ್ಲಿ ಇದ್ನಲ್ಲ, ಆವಾಗಲ್ಲ ಆಡ್ಸೋರು ದೊಡ್ಡ ಆಟ ಅಂತ. ರಾತ್ರಿ ಎಲ್ಲ ಆಡ್ಸೋರು. ಇನ್ನ ಮೇಲೋದ್ರ ಬಾಗಲಕೋಟೆಯಲ್ಲಿ ಸಣ್ಣ ಆಟ, ಅದು ರಾತ್ರಿ ಅಲ್ಲ. ಇನ್ ನಿಮ್ಮೂರಲ್ಲಿ ಬಿಡಿ, ತಕತೈ ಅಂತ ಯಕ್ಷಗಾನ ರಾತ್ರಿ ಎಲ್ಲ ಆಟ. ಇನ್ನು ಮಂಡ್ಯ ಮೈಸೂರಿಗೆ ಬಂದ್ರೆ ಬಯಲಾಟ, ಅದು ರಾತ್ರಿ ಎಲ್ಲ. ಅಂತ ತರ ಎಲ್ಲ ಬೇಡ, ಆಗಲ್ಲ. ಸಣ್ಣದಾಗಿ ಮಾಡಿಸ್. ಹೌದು, ನೀವು ಏನು ಯೋಚನೆ ಮಾಡಬೇಡಿ. ನಮ್ಮ ವಯಸ್ಸಿಗೆ ಅನುಗುಣವಾಗಿ ಮಂದಿ ಎಲ್ಲ ಗಪ್ಪಂತ ಕೂತು ನೋಡುವಂತ ಒಂದು ಸಣ್ಣ ಪ್ರಹಸನ ಮಾಡೋಣ. ಅದಕ್ಕೂ ಮುಂದೆ ಒಂದು ಸಣ್ಣ ಪದ ಹೇಳೋಣ. ಆಗ್ಲಿ, ಆಗ್ಬೋದು.
ನೀವೇನೋ ಕೇಳಕ್ ರೆಡಿ ಇದ್ದೀರಾ, ಆದ್ರೆ ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಶಬ್ದ ಮಾಲಿನ್ಯ ಅಂತ ಯಾರಾದ್ರೂ ನಮ್ಮ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ತಡ್ಕೊಂಡಿರೋರಿಗೆ ಇನ್ಯಾವ ಮಾಲಿನ್ಯನೂ ಇಲ್ಲ. ಮಾಡಿ. ಶುರು ಹಚ್ಕೊಳ್ಳೋಣ. ಶರಣು ಹೇಳಿವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದುಗದ್ದಾರ ಸದ್ದುಗದ್ದಾರ ಮಾಡಬೇಡಿ ಆಟದೊಳಗ. ಶರಣು ಹೇಳಿವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದುಗದ್ದಾರ ಸದ್ದುಗದ್ದಾರ ಮಾಡಬೇಡಿ ಆಟದೊಳಗ. ಸಣ್ಣ ಹುಡುಗಾರು ನಾವು ಬಣ್ಣ ಕಾಬೇದೋರು, ಸಣ್ಣ ಹುಡುಗಾರು ನಾವು ಬಣ್ಣ ಕಾಬೇದೋರು, ಕೇಳಿರಿ ನೀವು ನಮ್ಮ ಕವನ. ಶರಣು ಹೇಳಿವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದುಗದ್ದಾಲ 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 ಮಾಡಬೇಡಿ ಆಟದೊಳಗ. ಹೊಸನೂರು ಮಠ ಚಾವಣಗಿ ಶಿವಲಿಂಗ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ, ಸದ್ದುಗದ್ದಾಲ. ಬರೀ ಪದ ಅಂದ್ರೆ ನಿನ್ ಬಾಯಲ್ಲಿ ಶಂಕರಣ್ಣ. ಏನಂತೀರಿ? ಹಾ, ಅದೇನೋ ಬರೀ ಪದ ಹೇಳಿದ್ರೆ ಬಿಡಪ್ಪ, ನಮ್ಗೆ ಅದೇನೋ ಹೇಳಿಕೊಡ್ಬೇಕಲ್ಲ, ಹೇಳಿಕೊಡು. ಅದಕ್ಕೂ ಮುಂದೆ ನಮ್ಮ ವಿಘ್ನ ವಿನಾಯಕ ಒಂದು ನಮನ ಮಾಡಿ ಪ್ರಹಸನ ಶುರು ಹಚ್ಕೊಂಡ್ಬಿಡೋಣ. ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿ ನೀನು ಕಾಯೋ ಗಣನಾಯಕ. ಏ ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿ. ಲೈಟ್ ಹಾರಿಸ್ಬೇಕಲ್ಲ. ಹುಷಾರು ಹುಷಾರು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ನಮಸ್ಕಾರ, ನನ್ನ ಹೆಸರು ಅನಂತ ಸುಬ್ಬರಾಯ ಭಟ್ಟ ಅಂತ, ಕುಂದಾಪುರದ ಮಂದಿ ನಾವು. ಇದು ಎಂತ ದರಿದ್ರ ಕೊಂಪೆ ಮಾರಾಯರೆ. ಈ ಹೋಟೆಲ್ ಶುರು ಮಾಡಿ ಸರಿ ಸುಮಾರು 6 ತಿಂಗಳಾಯ್ತು. ಕಾಯಂ 4 ಗಿರಾಕಿ ಬಿಟ್ರೆ ಒಂದು ನೊಣ ಕೂಡ ಬರಲ್ಲ ಅಂತೀನಿ. ಬಂದವರು ಹಣ ಕೊಡ್ತಾರೋ ಎಲ್ಲ ಪುಕ್ಕಷ್ಟೆ ಮಂದಿ. ನಾನು ಯಾರು ಬರಲ್ವಲ್ಲ, ಸುಮ್ಮನೆ ಇದ್ದೇನೆ. ಆಮೇಲೆ ಅವು ತಾನೇ ಏನ್ ಮಾಡತ್ವೆ, ನಾನು ಗೊಬ್ಬರ ಕೊಟ್ಟರು ತಪ್ಪಾಗಿ ತಿಂದು ಹೋಗುತ್ತವೆ. ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ ಮಾರಾಯರೆ, ಬನ್ನಿ ಬನ್ನಿ ಕೊಡಿ. ಏನು ಪ್ರಕಾಶ್ ರಾಯರು, ಆರೋಗ್ಯವೋ? ನಿಮ್ ಹೋಟ್ಲಲ್ಲಿ ದಿನ ತಿಂತಾ ಇದೀವಲ್ಲ, ಆರೋಗ್ಯ ಎಲ್ಲಿಂದ ಬರುತ್ತೆ? ನೀವೇನ್ ಹೇಳ್ತೀರಾ? ಒಂದು ಮಿನಿಟ್ ಮಾರಾಯರೆ, ತಂದು ಇವಾಗ ಕೊಟ್ಟು ಬಿಡುತ್ತೇನೆ ನಿಮಗೆ. ಈ ಭಟ್ಟರು ಎಲ್ಲ ಸರಿ, ಆ ಚಡ್ಡಿ ಕಾಣುವ ಹಾಗೆ ಪಂಚೆ ಉಡುತ್ತಾರೆ. ಇದು ಚಡ್ಡಿ, ಇದು ಪಂಚೆ, ಇದು ಪ್ಯಾಂಟ್. ಅದೇನು? ಅದು ಪಂಚೆಯೊಳಗಿನ ಚಡ್ಡಿ. ಪಂಚೆಯೊಳಗಿನ ಚಡ್ಡಿ ನೋಡಿ. ಈ ಪಂಚೆಯೊಳಗಿನ ಚಡ್ಡಿ ನಿಮಗೆ ಗೊತ್ತು, ಚಡ್ಡಿಯೊಳಗಿನ ಚಡ್ಡಿ ಪುರಾಣ ಗೊತ್ತಾ? ನಾ ಹೇಳ್ತೇನೆ ಕೇಳಿ. ಈ ಚಡ್ಡಿಯೊಳಗಿನ ಚಡ್ಡಿ ಮೊದಲು ಹಾಕಿದ್ದು ನಮ್ಮ ಹನುಮಪ್ಪ, ಹನುಮಾನ್, ಆಂಜನೇಯ. ಅವ
ಸಮುದ್ರಲಂಘನ ಮಾಡಿ ಸೀತಾಮಾತೆಯನ್ನು ಹುಡುಕುವಾಗ ಈ ಚಡ್ಡಿ ಹಾಕಿಕೊಂಡು ಹುಡುಕಿದ. ನಂತರ ಲಂಕೆಗೆ ಬೆಂಕಿ ಇಟ್ಟು ರಾವಣನ ರಾಕ್ಷಸರು ಬಂಧಿಸಿ ರಾವಣನ ಆಸ್ಥಾನಕ್ಕೆ ಕೊಂಡೊಯ್ದರು. ಅಲ್ಲಿ ನಮ್ಮ ಹನುಮಪ್ಪ ಏನು ಮಾಡಿದ ಗೊತ್ತಾ? ರಾವಣನಿಗಿಂತ ಎತ್ತರದ ತನ್ನ ಬಾಲವನ್ನು ಸುತ್ತಿ ಅದರ ಮೇಲೆ ಕೂತು ರಾವಣನಿಗೆ ಅಂದ. ರಾವಣನಿಗೆ ಕೊಂಡು ಕೋಪ ಬಂದು ಕೆಂಪಗೆ ಮಾಡಿ, ಏಯ್ ಕೋತಿ ಏನು ಮಾಡಿದೆ ಎಂದ. ನಮ್ಮ ಹನುಮಪ್ಪ ನಗುತ್ತಾ, ಇಟ್ಟು ಹೋಗು ನೋಡಿದ್ದೇನೆ ಅಂದ. ಹೋಗಿ ನೋಡಿದ್ದೆ. ಇಟ್ಟು ಹೋಗಿ ನೋಡಿದ್ದೇನೆ ಎಂದರೆ ಇಟ್ಟು ಎಂದರೆ ಏನು? ಪುಟ್ಟು. ಹೋಗು ಎಂದರೆ ನೋಡು ಎಂದರೆ ಹಾಗೆ ಮೂರನ್ನು ಸೇರಿಸಿ ಹೇಳಿದರೆ ಪುಟ್ಟುಗೋಸಿನೇ. ಆ ಪುಟ್ಟುಗೋಸಿ ರಹಸ್ಯ ರಾಮನಿಗೆ ಬಂದ ಹೇಳಿದ ಹನುಮ. ಆ ಹನುಮನ ಆಗ ಅವರಿಗೆ ರಸಿಕತೆ ಇಲ್ಲ. ರಾಮನಿಗೆ ಹೇಳಿದಾಗ, ಹನುಮ ನಿನ್ನ ಭಕ್ತಿಗೆ ಮೆಚ್ಚಿ ಈ ಒಳಚಡ್ಡಿಗೆ ನಿನ್ನ ಹೆಸರನ್ನೇ ಇಡುತ್ತೇನೆ ಎಂದು ಹನುಮಾನ್ ಚಡ್ಡಿಯೇ. ಹನುಮಾನ್ ಚಡ್ಡಿಯಿಂದ ಆ ಹನುಮಾನ್ ಚಡ್ಡಿಯನ್ನು ನಂತರ ಮೈಸೂರಿನ ಜಟ್ಟಿಗಳು ಉಪಯೋಗಿಸಿದರು. ಅದಕ್ಕೂ ಮುಂಚೆ ನಮ್ಮ ಪುರಂದರದಾಸರು ಒಂದು ಒಳ್ಳೆ ಪದ ಬರೆದಿದ್ದಾರೆ. ಆ ಪದ ವಿದ್ಯಾಭೂಷಣರು ಕೇಳಬೇಕು. 2 ಲೈನ್ ಹಾಡುವ. ಹೇಳಿ. ಲಂಗೋಟಿ, ಆಹಾ ಲಂಗೋಟಿ, ಲಂಗೋಟಿ ಬಲು ಒಳ್ಳೆದಣ್ಣ, ಒಬ್ಬರ ಇನ್ನೊಬ್ಬರ ಹಂಗಿಲ್ಲದೆ ಮಡಿಗೆ ಬರುವುದಣ್ಣ, ಲಂಗೋಟಿ ಬಲು ಒಳ್ಳೆದಣ್ಣ. ನೃತ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಕೂಡಿ ಈ ಭಕ್ತರ ಒಂದು ಕಾಟ. ಸರಿ ಭಟ್ಟರೆ ಬನ್ನಿರಿ. ಇವತ್ತು ಬಿಟ್ಟ ರಾಮೇಶ್ವರಕ್ಕೆ ಹೋಗಿ ಬಂದ್ರು ನಿಮ್ಮ ಉಪ್ಪಿಟ್ಟಿನ ಕಾಟ ತಪ್ಪಲಿಲ್ಲರಿ. ಶನೇಶ್ವರನ ತರ ನೀವು ಹಾಗೆ ಉಪ್ಪಿಟ್ಟನ್ನು ಜರಿಯಬೇಡಿ ಮಾರಾಯ. ಅದು ವ್ಯಾಸಂಗ ಮಾಡುವ ಮಕ್ಕಳಿಲ್ಲವಾ, ಅವರ ಪ್ರಾಣ ಉಳಿಸುವ ಅದ್ಭುತ ಐಟಮ್ ಅದು. ನಿಮಗೆ ಗೊತ್ತುಂಟು? ಅದೇ ನಮ್ಮ ಪ್ರೊಫೆಸರ್ ಡಾಕ್ಟರ್ ಎಚ್ ನರಸಿಂಹಯ್ಯನವರು 3 ವರ್ಷ ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಅವರ ಪ್ರಾಣ ಉಳಿಸಿದ್ದೇ ಇದು. ಉಪ್ಪಿಟ್ಟನ್ನ ಏನು ಎಂದು ತಿಳಿದುಕೊಂಡಿದ್ದೀರಾ? ಪುರಾಣದಲ್ಲಿ ಬಾಲಕೃಷ್ಣ ಉಪ್ಪಿಟ್ಟಿಗೆ ಬೆಣ್ಣೆ ಬೆರೆಸಿ ತಿಂದ ದಾಖಲೆಗಳಿವೆ. ಅಲ್ಲ ಮಾರಾಯ, ನಮ್ಮ ಉಡುಪಿಯ ಬಾಲಕೃಷ್ಣ. ಅಷ್ಟೇ ಏಕೆ, ರಾಮಾಯಣದಲ್ಲಿ ಕೈಕೇಯಿ ದಶರಥನಿಗೆ ಉಪ್ಪಿಟ್ಟು ತಿನ್ನಿಸಿದ ಮೇಲೆ ಅಲ್ಲವಾ ಅವ ಸತ್ತದ್ದು? ಅಯ್ಯೋ ಅದೇ ಉಪ್ಪಿಟ್ಟ? ಅಲ್ಲ, ಇದೇ ತರಹದ್ದು. ಭಟ್ರೆ, ಏನ್ ಕರ್ಮ ರೀ ಇದು? ನಿನ್ನೇನು ಉಪ್ಪಿಟ್ಟು, ಮೊನ್ನೇನು ಉಪ್ಪಿಟ್ಟು, ಇವತ್ತು ಇದೇನಾ? ಏನು ಉಪ್ಪಿಟ್ಟಿನ ಸಪ್ತಾಹ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಕತೆ? ಒಂದು ರೀತಿ ಹಾಗೆ ನೋಡಿ. ಅಲ್ಲ ಭಟ್ರೆ, ನಿಜ ಹೇಳ್ರಿ, ಈ ಉಪ್ಪಿಟ್ಟು ಯಾವತ್ ಮಾಡಿದ್ದು? ಅವರಿಗೇನೋ ಸಿಕ್ಕಿದೆ. ಅಯ್ಯೋ ನೋಡಿ, ನಿನ್ನೇನು ಇದೇ ತರ
ಮೆಣಸಿನ್ಕಾಯಿ ನನ್ಗೆ ಸಿಕ್ಕಿತ್ತಲ್ಲ. ಇಲ್ಲ ಮಾರಾಯ, ನೀವು ಕೂತು ತಿನ್ನಿ ಮಾರಾಯ, ಎಂತದು ಇದು? ಕೂಡಿ 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 ಕೂಡಿ. ನಾನು ಹಾಗೆ ಮಾಡಿದೆ ಮಾರಾಯ, ಆದರೆ ಅದು ತಿನ್ನಲಿಲ್ಲ. ಅದಕ್ಕೆ ನಿಮಗೆ ಕೊಟ್ಟದ್ದು. ಎಂತದು ಇಲ್ಲ ಮಾರಾಯ, ನನಗೆ ಯಾರೋ ಹೇಳಿದರು, ಒಂದೇ ಉಪ್ಪಿಟ್ಟನ್ನ 10 ದಿನಗಳ ಕಾಲ ತಿನ್ನಿಸಿದರೆ ನನ್ನ ಹೆಸರು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗುತ್ತದೆ ಅಂತ. ನಾವು ಆಸ್ಪತ್ರೆಗೆ ತಗೊಳಾಕಿರ್ತೀವಿ. ಹಾಗೆ ಮಾಡಬೇಡ ಮಾರಾಯ. ಓ ಮಾರಾಯ, 11ನೇ ದಿನ ಬೇಕಾದ್ರೆ ದಾಖಲಾಗ. ಭಟ್ರೆ, ಹೌದು, ಇನ್ಮೇಲೆ ನಮ್ಮ ಮೇಲೆ ಏನೇನ್ ನಮ್ಮ ಇದ್ ಮಾಡಿದೀರಾ? ಎಂತದು ಇಲ್ಲ ಮಾರಾಯ. ಹೋದ ತಿಂಗಳು ಒಂದೇ ಅನ್ನವನ್ನ ನಿಮಗೆ ತಿನ್ನಿಸಿದ್ದೆ ಗೊತ್ತುಂಟು. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಪಿಕ್ಕಲನ್ನ, ಹಾಗೆ ಹೀಗೆ ಬೇರೆ ಬೇರೆ ಹೆಸರು ಹೇಳಿ ಮಾಡಿ ಕೊಡ್ತಿದ್ದೆ. ನೀವು ಸುಮ್ಮನೆ ತಿನ್ನಿಸಿದ್ರಿ. ಎಂತ ಸಾವ, ಹೋಗಿ ಹೊರಗೆ ಬೇಡ. ಅಲ್ಲ, ಈ ಇಂಗ್ಲಿಷಿನವರು ಒಂದೇ ಆಹಾರವನ್ನು ಎಷ್ಟು ದಿನ ಇಟ್ಟು ತಿನ್ನುತ್ತಾರೆ ಗೊತ್ತುಂಟು? ಗೊತ್ತಿಲ್ಲ. ಬ್ರೆಡ್, ಬಿಸ್ಕತ್ತು, ಹಾಟ್ ಅಲ್ಲ ಮಾರಾಯ, ಕೋಲ್ಡ್ ಪಿಗ್ಗು, ಹೀಗೆ ಬೇರೆ ಬೇರೆ ಹೆಸರು ಹೇಳಿ 10, 20, 30 ದಿನಗಳ ಕಾಲ ಇಟ್ಟು ತಿನ್ನುತ್ತಾರೆ. ನಂತರ ಈ ವರ್ಡ್ಸ್ ವರ್ತ್ ಕಾಲದ ವಿಸ್ಕಿ ಅದನ್ನು ಈಗಲೂ ಸಹ ಕುಡಿಯುತ್ತಾರೆ. ನಾನು ಹಾಗೆ ನಿಮ್ಮ ಮೇಲೆ ಒಂದು ಸಣ್ಣ ಪ್ರಯೋಗ ಮಾಡಿದೆ. ಭಟ್ರೆ, ಇನ್ನೇನೇ ಪ್ರಯೋಗ ಮಾಡ್ತಾ ಇದ್ದೀರಾ ನಾವು ನಿಮ್ಮ ಮೇಲೆ? ಏನೇನ್ ಮಾಡಿದ್ದೀರಾ ಹೇಳಿ? ಹೇಳಾಯ್ತಲ್ಲ. ಅಯ್ಯೋ ಬೇಡ, ಇದು ನಿಮ್ ಹೋಟ್ಲು ಬೇಡ, ನಿಮ್ ಉಪ್ಪಿಟ್ಟು ಬೇಡ, ಬೇಡ, ಹೋಗೋಣ ನಡ್ರಿ. ಎಲ್ಲಿಗೆ ಹೋಗುದು ಮಾರಾಯ ನೀವು ನನ್ನನ್ನ ಬಿಟ್ಟ? ಜರಿ ಊಟ ಎಂತದು ಮಾರಾಯ, ಅಲ್ಲಿಗೆ ನನ್ನ ಹೋಟೆಲ್ ನಿಂದಲೇ ಅಲ್ವಾ ಸಪ್ಲೈ ಮಾಡಿ? ಅಯ್ಯೋ ರವಿ, ಓದಿಯ ಪಿಶಾಚಿ ಅಂದ್ರೆ ಬಂದ ಗವಾಕ್ಷಿಗ ಎಂತಂತ ಆಯ್ತಲ್ಲಪ್ಪ. ಅಲ್ಲ, ನಿಮ್ಮನ್ನೇ ನೋಡಿ, ನಮ್ಮನ್ನೇ ನೋಡಿ, ಇವರನ್ನೆಲ್ಲ ನೋಡಿ ನಮ್ಮ ಕ್ಯಾಸೆಟ್ ಕವಿ ನಿಸಾರ್ ಅಹಮದ್ ಒಳ್ಳೆ ಪದ ಬರೆದಿದ್ದಾರೆ. ನೀವು ನಗಬೇಡಿ ಭಟ್ರೆ, ಒಳ್ಳೆ ಪದ ಬರೆದಿದ್ದಾರೆ. ಆ ಪದ ಕುರಿಗಳು ಕುರಿಗಳು ಕುರಿಗಳು, ನಾವು ಕುರಿಗಳು, ನೀವು ಕುರಿಗಳು, ಕುರಿಗಳು 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 ಅದರ ಬಾಲ ಇದು, ಇವರು ಇದರ ಬಾಲ ಅದು, ನಾವೆಲ್ಲ ಕುರಿಗಳು ಕುರಿಗಳು. ತುಂಬಾನೇ ಚೆನ್ನಾಯಿತು. ಥ್ಯಾಂಕ್ ಯು ಸೋ ಮಚ್. ನಾವು ನೀವು ಕುರಿಗಳು ಕುರಿಗಳು ಕುರಿಗಳು. ಹಲೋ, ಹೇಗಿತ್ತು ನಾಟಕ? ಹಿರಿಯ ನಾಗರ ಕಿರಿಯ ತುಂಟತನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ನಮ್ಮ ಭಟ್ರದೇ ಇಡ್ಲಿ ಫ್ರೀಯಾಗಿ ಸಿಗುತ್ತೆ. ಇವರೇ ಕಾಂಟ್ರಾಕ್ಟ್ರು, ಇವರೇ ಕಾಂಟ್ರಾಕ್ಟ್ರು. ಅಸೋಸಿಯೇಷನ್ ಅವರು 100% ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಉಪ್ಪಿಟ್ಟು ಉಪ್ಪು ಹಿಟ್ಟಾಗೋದು ಬೇಡ, ಉಪ್ಪಿಟ್ಟೇ ಇರಲಿ. ನಮ್ಮ ಭಟ್ರು ತಮಾಷೆಗೆ ಹಾಗೆ ಹೇಳ್ತಾರೆ, ಇವರೆಲ್ಲ ವರ್ಷಾನ್ಗಟ್ಲೆಯಿಂದ ಅವ್ರು ತಿಂದದನ್ನೇ ತಿಂದು ಎಷ್ಟು ಕೊಬ್ಬಿದ್ದಾರೆ ನೋಡಿ.
ಇವ್ರಿಗೆ ವಾಂತಿ ಬರೋದು ನಿಂತೋಯ್ತು. ನೀವು ಓಡೋದ್ರ? ಈಗ ನೀವೆಲ್ಲ ಇದನ್ನು ಸಂತೋಷವಾಗಿ ಸ್ವೀಕರಿಸಿದ್ದು ನೋಡಿ ನಮಗೆ ಬಹಳ ಖುಷಿಯಾಗಿದೆ. ಹಿರಿಯ ನಾಗರಿಕರು ನಾವು ಇನ್ನೂ ಚೈತನ್ಯಶೀಲರಾಗೇ ಇದ್ದೀವಿ, ಆಸಕ್ತಿ ಉಳ್ಳವರಾಗಿದ್ದೀವಿ. ಜೀವನದಲ್ಲಿ ನಮ್ಮ ಉಳಿದ ಆಯಸ್ಸನ್ನು ಇದೇ ರೀತಿ ಆನಂದವಾಗಿ ಸಂತೋಷವಾಗಿ ಕಳಿಬೇಕು ಅಂತ ಈ ಒಂದು ಪ್ರಯತ್ನವನ್ನು ನಾವುಗಳು ಹಮ್ಮಿಕೊಂಡಿದ್ದು. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಬೆಂಬಲ ಬೇಕು. ಈಗ ಔಪಚಾರಿಕವಾಗಿ ನಾನು ಒಬ್ಬ ಪಾತ್ರಧಾರಿಯಾಗಿರೋದ್ರಿಂದ ಔಪಚಾರಿಕವಾಗಿ ಇಲ್ಲೆಲ್ಲರ ಪಾತ್ರ ಪರಿಚಯಗಳನ್ನು ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ಹಿರಿಯರು ಶ್ರೀ ಮುರಳಿ ಅಲಿಯಾಸ್ ಸ್ವಾಮಿ ಪ್ರಸಾದ್. ಅಲಿಯಾಸ್ ಪಾತ್ರ ಏನಪ್ಪ ನಿಮ್ಮದು? ಆಲಿಯಾಸ್ ಸ್ವಾಮಿ ಪ್ರಸಾದ್. ಆಲಿಯಾಸ್ ಸ್ವಾಮಿ ಪ್ರಸಾದ್ ಅವರು ಬಹಳ ಉತ್ಸಾಹದಿಂದ ಈ ನಾಟಕಕ್ಕೆ ಸ್ಫೂರ್ತಿಯನ್ನು ಕೊಟ್ಟು ಈ ನಾಟಕ ಮಾಡಲೇಬೇಕು ಅಂತ ಹೇಳಿ ಸತತವಾಗಿ ಅವರ ತೀವ್ರ ಅನಾರೋಗ್ಯದ ಮಧ್ಯೆಯೂ ಸತತವಾಗಿ ಅಭ್ಯಾಸ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಆ ಹಿರಿಯರಿಗೆ ನಿಮ್ಮೆಲ್ಲರ ಚಪ್ಪಾಳೆ ದಯವಿಟ್ಟು ಬರಲಿ. ಇನ್ನು ನಮ್ಮ ಶೆಟ್ರಿಗೆ ಹೇಳಲೇಬೇಕಾಗಿಲ್ಲ, ವಸಂತ ಶೆಟ್ರು. ಬಹಳಷ್ಟು ಶೆಟ್ರು ಇದ್ದಾರೆ ಇಲ್ಲಿ, ಬಟ್ ಇದರಲ್ಲಿ ಇವರು ನಮ್ಮ ವಸಂತ ಶೆಟ್ರು. ಯಾವಾಗಲೂ ಅವರಿಗೆ ವಸಂತ ಕಾಲ. ಸೊ ಅದರಿಂದ ಅವರು ಭಟ್ರು ಕೊಟ್ಟಿದ್ದ ತಿಂಡಿಯನ್ನು ಚೆನ್ನಾಗಿ ತಿಂದು ಮಳೆಗಾಲದಲ್ಲೂ ಸೆಕೆಗಾಲದಲ್ಲೂ ಅರಗಿಸ್ಕೊಂಡಿದ್ದಾರೆ. ಅವಾಗವಾಗ ವಾಂತಿ ಮಾಡ್ಕೊತಿರ್ತಾರೆ, ಕಾರಣ ಗೊತ್ತಿಲ್ಲ. ಸೊ ಅದರಿಂದ ಅವರು ನಮ್ಮ ಹಿರಿಯ ನಾಗರಿಕರೆಲ್ಲ ಒಬ್ಬ ಸದಸ್ಯರು. ಅವರಿಗೂ ನಿಮ್ಮ ಕರತಾಡನ ಬರಲಿ ಪ್ಲೀಸ್. ಇನ್ನು ನಮ್ಮ ಕಾಂಪ್ಲೆಕ್ಸಿನ ಚಿರ ಯೌವನ ನಾಗರಿಕ ಶ್ರೀ ಪ್ರಕಾಶ್ ಅವರು. ಅವರ ಶರೀರ ಹೇಗಿದೆಯೋ ಹಾಗೆ ಶಾರೀರವು ಬಹಳ ಗಟ್ಟಿಮುಟ್ಟಾಗಿದೆ. ಬಹಳ ಉನ್ನತವಾದ ವಾಯ್ಸ್ನಲ್ಲಿ ಮಾತಾಡಿ ನಿಮ್ಮೆಲ್ಲರಿಗೂ ತಮ್ಮ ಡೈಲಾಗ್ಸ್ನ, ತಮ್ಮ ಹಾಸ್ಯಪೂರ್ಣವಾದ ಡೈಲಾಗ್ಸ್ನ ನಿಮಗೆ ತಲುಪಿಸಿದ್ದಾರೆ. ಅವರು ನಮಗೆ, ನಮ್ಮ ಈ ನಾಟಕ ತಂಡಕ್ಕೆ ಒಂದು ಹೆಮ್ಮೆ ಅಂತ ಆಸ್ತಿ. ಅವರು ಬಹಳ ಸ್ಫೂರ್ತಿ. ಅವರಿಗೂ ನಿಮ್ಮ ಕರತಾಡನ ಬರಲಿ. ಉಪ್ಪಿಟ್ಟು ಬೇಕೋ ಅವಲಕ್ಕಿ ಬೇಕೋ ತಮಗೆ? ಈಗ ಭಟ್ರು ನಮ್ಮ ಕಾಂಪ್ಲೆಕ್ಸ್ನಲ್ಲಿ ನೆಕ್ಸ್ಟ್ ಮಂತಿಂದ ಕ್ಯಾಂಟೀನ್ ಓಪನ್ ಮಾಡ್ತಾ ಇದ್ದಾರಂತೆ. ಯಾರ್ಯಾರು ತಿಂಡಿ ತಿಂತೀರಾ, ಊಟ ಮಾಡ್ತೀರಾ, ಉಪ್ಪಿಟ್ಟು ಬಿಟ್ಟು ಎಲ್ಲಾನು ಮೆನುವಲ್ಲಿ ಇರುತ್ತೆ, ಅದಕ್ಕೆ ದುಡ್ಡು ಕೊಡಬೇಕು. ಉಪ್ಪಿಟ್ಟು ಮಾತ್ರ ಫ್ರೀ. ಬೇರೆ ತಿಂಡಿ ತಗೊಂಡ್ರೆ ಉಪ್ಪಿಟ್ಟು ಫ್ರೀ. ವಿದ್ಯಾಶಂಕರ್ ಅವರು ನಿಜವಾಗಲೂ ಈ ನಾಟಕದ ನಿರ್ದೇಶಕರು ಹಾಗೂ ಕೋಆರ್ಡಿನೇಟರ್ ಕೂಡ. ಸೊ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಗರಿಕರದು ಒಂದು ಕಾಣಿಕೆ ಇರಲಿ ಅಂತ ನಾವು ಪ್ರಸ್ತುತಪಡಿಸಿದ್ದೀವಿ. ಇವೆಲ್ಲ ನಿಮಗೆ ಮೆಚ್ಚುಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಮುಂದೆನೂ ಕೂಡ ಇಂಥ ಚೇಷ್ಟೆಗಳನ್ನೇ ಮಾಡ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು.